ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಾಸ್ಯ ಕಲಾವಿದರು, ರಂಗಭೂಮಿ ಕಲಾವಿದರು ಆದ ರಾಜು ತಾಳಿಕೋಟೆ ನಮ್ಮನ್ನೆಲ್ಲ ಆಗಲಿದ್ದಾರೆ. ಎಲ್ರಿಗೂ ಗೊತ್ತಿರೋದು ಅವರು ಸಿನಿಮಾ ಕಲಾವಿದರು, ರಂಗಭೂಮಿಯವರು ಅಂತ. ಆದರೆ ರಾಜು ತಾಳಿಕೋಟೆ ಅದೆಲ್ಲವನ್ನ ಮೀರಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸಾಕಷ್ಟು ದೊಡ್ಡ ಕಂಪ್ನಿಗಳು ಸಾಮಾಜಿಕ ನಾಟಕಗಳನ್ನ ಮಾಡ್ತಾ ತಮ್ಮದೇ ಛಾಪು ಮೂಡಿಸಿದ ಸಮಯದಲ್ಲಿ ಆ ಎಲ್ಲ ಕಂಪ್ನಿಗಳನ್ನ ಮೀರಿಸುವಂಥ ತಂಡ ಕಟ್ಟಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ತಮ್ಮದೇ ಸ್ವಂತ ಕಂಪ್ನಿ ಕಟ್ಟಿ ಬೆಳೆಸಿದ್ರು. ಸಾಮಾಜಿಕ ನಾಟಕಗಳಲ್ಲಿ ಹಾಸ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಂತಹ ಕಾಲದಲ್ಲಿ ಹಾಸ್ಯದ ಜೊತೆಗೆ ಸಾಮಾಜಿಕ ಸಮಸ್ಯೆಗಳ ಪ್ರಸ್ತಾಪನ ಕೂಡ ನಾಟಕದಲ್ಲಿ ಆಗಬೇಕು ಅಂತ ವಿಭಿನ್ನ ಶೈಲಿಯ ನಾಟಕಗಳನ್ನ ಕಟ್ಟಿದ್ರು. ಕಲಿಯುಗದ ಕುಡುಕರ ಸಾಮ್ರಾಜ್ಯ ಸೇರಿದಂತೆ 10 ನಾಟಕಗಳನ್ನ ನಿರ್ಮಿಸಿ 78,000ಕ್ಕೂ ಹೆಚ್ಚು ಪ್ರದರ್ಶನವನ್ನು ನೀಡಿದ್ರು. ರಂಗಭೂಮಿಯಲ್ಲಿ ತಮ್ಮದೇ ಆದಂತಹ ದೊಡ್ಡ ಹೆಸರನ್ನು ಗಳಿಸಿದ್ರು. ಅಲ್ಲಿಂದ ಸಿನಿಮಾ ರಂಗಕ್ಕೂ ಪ್ರವೇಶ ಮಾಡಿ ಪ್ರಸಿದ್ಧ ಹಾಸ್ಯ ಕಲಾವಿದರಾದರು. ಅಷ್ಟೇ ಅಲ್ಲದೆ ಧಾರವಾಡ ರಂಗಾಯಣದ ನಿರ್ದೇಶಕರಾದರು. ಹೀಗೆ ಕಲಾಲೋಕಕ್ಕೆ ಬೃಹತ್ ಕೊಡುಗೆಯನ್ನು ನೀಡಿದ ರಾಜು ತಾಳಿಕೋಟೆ ನಿನ್ನೆ ಹೃದಯಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಹೆಬ್ರಿ ಸಮೀಪ ಸಿನಿಮಾ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಎದೆನೋವು ಶುರುವಾಗಿ ಮೊದಲು ಹೆಬ್ರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೂ ಯಾವ ಪ್ರಯೋಜನ ಕೂಡ ಆಗದೇ ಇದ್ದಾಗ ಮಣಿಪಾಲ್ಗೆ ಕರ್ಕೊಂಡು ಹೋಗ್ತಾರೆ. ಸಿನಿಮಾ ತಂಡ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಸ್ಯ ಲೋಕದ ಮಹಾನ್ ಪ್ರತಿಭೆ ನಮ್ಮನ್ನು ಆಗಲಿದೆ. ಆದರೆ ಇತ್ತೀಚೆಗೆ ನನಗೆ ಕಾಡ್ತಾ ಇರುವಂಥ ಪ್ರಶ್ನೆ ಏನಂದರೆ, ಕನ್ನಡ ಇಂಡಸ್ಟ್ರಿನಲ್ಲಿ ಹಾರ್ಟ್ ಪ್ರಾಬ್ಲಮ್ಮಿಂದ ಸಾವನ್ನಪ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಿದೆಯಾ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.